ಅನುಮಾನಾಸ್ಪದ ಸಾವು, ವರದಕ್ಷಿಣೆ ಕಿರುಕುಳ ಆರೋಪ, ಪತಿ ಅತ್ತೆ ವಿರುದ್ಧ ಪ್ರಕರಣ. ರಾಯಚೂರು ನಗರದ ವಿಜ್ಞಾನ ಕೇಂದ್ರದಲ್ಲಿ ಪ್ರೋಗ್ರಾಂ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಮಹಿಳೆಯೊಬ್ಬರು ತಮ್ಮ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಘಟನೆ ನಡೆದಿದ್ದು, ಮೃತಳ ಪೋಷಕರು ಪತಿ ಮತ್ತು ಅತ್ತೆಯ ವಿರುದ್ಧ ಕೊಲೆ ಹಾಗೂ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿ ಪ್ರಕರಣ ದಾಖಲಿಸಿದ್ದಾರೆ. ನಗರದ ಐಬಿ ರಸ್ತೆಯ ನಿವಾಸಿ ವಿದ್ಯಾ ಅಲಿಯಾಸ್ ಸುದೀಕ್ಷಾ ಎಂಬ 30 ವರ್ಷದ ಮೃತ ಮಹಿಳೆಯಾಗಿದ್ದಾರೆ. ಅವರು ಸುಮಾರು 3 ವರ್ಷಗಳ ಹಿಂದೆ ಮಂಜುನಾಥ್ ಎಂಬಾತನೊಂದಿಗೆ ವಿವಾಹವಾಗಿದ್ದರು. ಮದುವೆಯಾಗಿ 4 ತಿಂಗಳಲ್ಲಿ ಗಂಡನ ಮನೆಯಲ್ಲಿ ಕಿರುಕುಳ ನೀಡಲಾಗುತ್ತಿದೆ ಎಂದು ತವರು ಮನೆಯವರಿಗೆ ತಿಳಿಸಿದ್ದಾರೆ ಎನ್ನಲಾಗಿದೆ. ದೈಹಿಕ ಹಲ್ಲೆಗಳು ಒಳಗಾಗಿರುವುದಾಗಿ ಅವರು ಹೇಳಿಕೊಂಡಿದ್ದಾರೆ. ವರದಕ್ಷಿಣೆ ವಿಚಾರವಾಗಿ ಗಂಡ ಮಂಜುನಾಥ್ ಮತ್ತು ಅತ್ತೆ ಕವಿತಾ ದಿನನಿತ್ಯ ಕಿರುಕುಳ ನೀಡುತ್ತಿದ್ದರು ಎಂದು ಆರೋಪಿಸಲಾಗಿದೆ. ಭಾನುವಾರ ಮಧ್ಯಾಹ್ನ ಮಹಿಳೆಯ ತಂದೆ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಮಾತನಾಡಿ ಬಂದಿದ್ದರು. ಬಳಿಕ ಸಂಜೆ 7:30 ಸುಮಾರಿಗೆ ಪತಿ ಮತ್ತು ಅತ್ತೆ ಸೇರಿ ವರದಕ್ಷಿಣೆ ವಿಚಾರವಾಗಿ ಮಹಿಳೆಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿ ನಂತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಮೃತಳ ತಂದೆ ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಶಾಂತವೀರ ಹಾಗೂ ತಹಸೀಲ್ದಾರ್ ಪರಶುರಾಮ ಸೇರಿದಂತೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಿಮ್ಸ್ ಶವಾಗಾರದ ಮುಂದೆ ಮೃತಳ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ನ್ಯಾಯ ಒದಗಿಸಬೇಕು ಎಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಈ ಕುರಿತು ಎಸ್ಪಿ ಅರುಣಾಗುಂಶ್ಗಿರಿ ಪ್ರತಿಕ್ರಿಯಿಸಿದ್ದಾರೆ. ಫೋನ್ ಮಾಡ್ಯಾರ ನಿಮ್ಮ ಮಗಳು 7:30ಗೆ ನಿನ್ನ ಮಗಳು ನನ್ನ ಮಗಳ ಹುಟ್ಟು ಹೋಗ್ಯಾಳ ಅಂತ ಫೋನ್ ಮಾಡ್ಯಾರ. ಅಂದ ತಕ್ಷಣ ನಾವು 8 ಗಂಟೆಗೆ ಹೋದ್ವಿ. 7:39 ಆ ರೂಮ್ನಾಗ ಏನು ಮಾಡ್ಯಾರ ತಂದು ಆಲೇ ಮನ್ಸ್ಬಿಟ್ಟಿದ್ರು. ಅಷ್ಟೆಲ್ಲ ಮುಗಿಸ್ಯಾರ. ಈಗ ಆ್ಯಕ್ಚುಲಿ ಆ ಹುಡುಗಿ ಮ್ಯಾಗ ತೆಗೆದ್ರು ಅಂದ್ರೆ ಪ್ರಿಪೇರ್ ಮಾಡಿ ಉರ್ಲ ಹಾಕಿ ಕುತ್ತಿಸಿಗಿ ಆ ಒಂದು ರೆಕ್ಕೆಗೆ ಹಾಕಿರುತ್ತೆ. ಸೀರೆ ಕಟ್ಟಾರ ರೆಕ್ಕೆ ಬೈಗಿಲೇ ಇಲ್ಲ. ಸ್ವಲ್ಪ ಈಗ ಮುರಿದ ಮಾಡ್ಯಾರ. ತಾವೇ ಬಾಗಿಲ್ದು ಮುರಿದಾರ ಬೇಕಂತ ತೋರ್ಸಕ್ಕೆ ಇವರಿಗೆ ಅಷ್ಟೆಲ್ಲ ಮಾಡ್ಯಾರ. ಆಮೇಲೆ ಎಷ್ಟು ವರ್ಷ ಆಯ್ತು ಮದುವೆಗೆ? 2 ವರ್ಷ ಮೇಲೆ ಆಯ್ತು. 2 ವರ್ಷ ಆಯ್ತು. ನಿನ್ನೆ ಕರೆಕ್ಟ್ 29ಕ್ಕೆ ಪೊಲೀಸ್ ಸ್ಟೇಷನ್ಗೆ ನಾವು ಕುಂತು ಸರಿ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂದ್ರು ಕಳ್ಸಂಗಿಲ್ಲ. ಇಲ್ಲ ಹುಡುಗಿನ ಇಟ್ಕೊಂಡಿಲ್ಲ, ಹುಡುಗಿ ಜೊತೆನೇ ಎತ್ಕೊಂಡು ಕರ್ಕೊಂಡು ಹೋಗ್ತೀವಿ ಡ್ಯೂಟಿಗೆ. ಸಂಬಳ ತಂದು ಕೊಡೋದು. 2 ವರ್ಷದಿಂದ ಟಾರ್ಚರ್, 1 ವಾರದಾಗ ಕಿರಿಕಿರಿ ಕುಡ್ದು ಟಾರ್ಚರ್ ಕೊಟ್ಟಾನ. ನಿಮ್ಮ ಸಾಲ ಆಯಿತು, ನಿಮ್ಮವ್ರು ಏನು ವರದಕ್ಷಿಣೆ ಕೊಟ್ಟಿಲ್ಲ, ನಮಗೂ ಏನು ಕೊಟ್ಟಿಲ್ಲ, ನಮ್ಮ ವರದಕ್ಷಿಣೆ ಕೊಟ್ಟಿಲ್ಲ ನೀವು, ನನಗೆ ಸಾಲ ಆಯಿತು, ಕುಡ್ದು ಟಾರ್ಚರ್ ಕೊಟ್ಟಾನ ವಾರದಾಗೆ. ಆ ಹುಡುಗಿ ನಮ್ಗೆ ಹೇಳ್ಕೊಂಡಿಲ್ಲ. ನಮ್ಮ ಮನೆಯವ್ರಿಗೆ ಹಾರ್ಟ್ ಪ್ರಾಬ್ಲಮ್ಮು, ಹೇಳ್ಕೊಂಡ್ರೆ ಭಯ ಬಿಡ್ತಾನೆ ಅಂತೇಳಿ 3 ತಿಂಗಳ ಮುಚ್ಚಿಟ್ಟ. 3 ತಿಂಗಳಾದ್ಮೇಲೆ ಮಕ್ಕಳಾಗಿಲ್ಲ ಅಂತ ಕಿರಿಕಿರಿ ಕೊಟ್ಟರು. 3 ತಿಂಗಳದಾಗೆ ಮತ್ತೆ ದವಾಖಾನೆ ತೋರ್ಸ್ಕೊಂಡ್ಲು. ದವಾಖಾನೆ ತೋರ್ಸ್ಕೊಂಡ್ಮೇಲೆ ನಿಂತ್ರು ಟಾರ್ಚರ್ ಕೊಡಕತ್ತಿದ್ರು. ಕೂಸಿನ ನಾನು ಟಾರ್ಚರ್ ಕೊಡೋದು ನೋಡಿ ಕೂಸು ಏನೇನು ಆಗ್ತದ, BP ಹೆಚ್ಚು ಕಡಿಮೆ ಆಗ್ತದ, ಟೆನ್ಷನ್ ಮಾಡ್ಕೊಂಡ್ರಂತ ನಾನು ಮನೆಗೆ ಕರ್ಕೊಂಬರ್ತಿದ್ದೆ. ಟಾರ್ಚರ್ ಅಂದ್ರೆ ಯಾವ ರೀತಿ ಕೊಡ್ತೀರಮ್ಮ? ಕುಡಿಯೋದು ರಾತ್ರಿ ಅಂಥ ಸುಳ ಮಕ್ಕಳು ಇಂಥ ಸುಳ ಮಕ್ಕಳು ಬಾಯಿಗೆ ಬಂದು ಹೊಡೆಯೋದು, ಕಿರಿಕಿರಿ, ಕುಡಿಯೋದು, ಒದ್ರೋದು, ಮನ್ಸಿಗೆ ಬಂದಂಗೆ ಬೈಯೋದು. ನಿಮ್ಮಿಂದೆ ನಮ್ಗೆ ಟಾರ್ಚರು, ನೀವೆಲ್ಲ ನಿಮ್ಮ ಮಗಳು ಕೊಡೋದು, ಬೆಳಗಾನ ಎಬ್ಸೋದು, ಟಾರ್ಚರ್ ಕೊಡೋದು, ಬೆಳಗ್ಗೆ ಮುಂಜಾನೆ ಡ್ಯೂಟಿಗೆ ಹೋಗ್ಬೇಕಾಕಿ ಮತ್ತೆಲ್ಲ ಮಾಡಿಟ್ಟು ಹೋಗ್ಬೇಕು. ಏನು ಡ್ಯೂಟಿ ಮಾಡ್ತೀರಿ? ವಿಜ್ಞಾನ ಕೇಂದ್ರದಾಗ ಮಾಡ್ತಿದ್ದೇಳ್ರಿ. ಹೆಣ್ಣು ಮಗು ರೀ, ಅದು ಈ ವರ್ಷದಿಂದ ಆದ್ರಿ. ಡೆಲಿವರಿ ಆದ್ರೂ ಬರ್ಲಿಲ್ರಿ. ಡೆಲಿವರಿ ಆದ ಅರ್ಧ ತಾಸಿಗೆ ಬರ್ತಾನ್ರಿ. ಬೆಳಗಾನ ತಾಯಿ ಮಗಳು ಹೋಗಿ ಅಡ್ಮಿಟ್ ಆಗಿವ್ರಿ. ಮುಂಜಾನೆ ಬಂದು ಹೋದವನು ಆ ಕಡೆ ರೀ. ಮತ್ತೆ ತೊಟ್ಲಾಗ ಇಟ್ಟಿವ್ರಿ. ತೊಟ್ಲಾಗ ಬಂದ್ರು. ತೊಟ್ಲ ಹಾಕಿದಾಗ ತಾಯಿ ಬೇಕಂತ ಲೇಟಾಗಿ ಬಂದು ಇವ್ರು ನಾವು ಬರಾಟಿಗೆ ಮಾಡ್ಯಾರ ನಡಿ ಮಂಜು ಅಂತ ಅವನಿಗೆ ಕರ್ಕೊಂಡು ಬಂದವ್ರಿಗೆಲ್ಲ ಕರ್ಕೊಂಡು ನಡ್ರಿ ಅಂತ ಹೇಳಿ ನಾವೆಲ್ಲ ಕಾಲಿಗೆ ಬಿದ್ದರು. ಕಿವ್ಯಾಗ ಬೀಳಿಲ್ಲ. ಅಲ್ಲ ನಿಮ್ಮ ಮಗಳು ಏನರ ಹೇಳ್ಕೊಂಡಿಳಮ್ಮ? ನಿಮ್ಗೆ ಏನರ ಹೇಳ್ಕೊಂಡಿಳ?
ಹೇಳ್ಕೊಂಡಾಳ್ರಿ ಕಿರಿಕಿರಿ ಮಾಡ್ತಾರಂತ ಹೇಳ್ತಿದ್ಲು. ಮತ್ತೇನ್ ತೊಟ್ಲಾದ್ಮೇಲೆ ಮತ್ತೊಂದು ಕಿರಿಕಿರಿ ಮಾಡಿದ್ರು. ನಮ್ಮ ಮನೆಯವ್ರಿಗೆಲ್ಲ ಬೈದ ಮೇಲೆ ಇರ್ಲಿ ನನ್ನ ಮಗಳ ಅಂದಿವಿ. ಮತ್ತೆ ಬಂದು ನನಗೆ ಮೈಗೆಲ್ಲ ಬೇಸ್ ಹೊಡೆದಾರ್ರಿ. ನನಗೆ ಒತ್ತರ ಕಾಲಿಗೆ ಒದ್ದಾನ ಮಗಳಿಗೆ ನನಗೆ ಹೊಡೆದು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದಿವ್ರಿ. ಕರ್ಸಿದ್ರು ಪೊಲೀಸ್ ಸ್ಟೇಷನ್ಗೆ ಹೋದಿವ್ರಿ. ಅಲ್ಲಮ್ಮ, ಈಗ ನಿಮ್ಮ ಮಗಳು ಫೋನ್ ಹಚ್ಚಿದಾಗ ಏನು ಹೇಳ್ತೀಳಮ್ಮ ನಿಮ್ಗೆ? ನಮಗ್ರಿ ಕುಡಿತಾನಮ್ಮ, ಕುಡಿದು ಈಗ ಬಂದು ಬೈತಾನ, ಕಿರಿಕಿರಿ ಮಾಡ್ತಾನ, ಬೆಳಗಾನ ಎಬ್ಬಿಸ್ತಾನ, ಕಿರಿಕಿರಿ ಭಾಳ ಟಾರ್ಚರು. ಅಲ್ಲ, ಎದ್ರ ಸಲಕ್ಕೆ ಟಾರ್ಚರ್ ಕೊಡ್ತೀನಂತಮ್ಮ? ಆಕಿ ರೊಕ್ಕ ಆಕಿ ಪೇಮೆಂಟ್ ಕೊಡಬೇಕು. ಇಲ್ಲ ಆಕಿಗೆ ಎಷ್ಟು 35 ಎಷ್ಟು 40 ನಾನು ಆಕಿಗಿರ್ಲಿ ಅಂತ ಬಂಗಾರ ಕೊಡ್ಲಿಲ್ರಿ ಅವರು. ನಾನು ತಾಳಿ ಚೈನ ಮಾಡ್ಸಿದೆ. ತಾಳಿ ಚೈನಿಗೆ ಕಟ್ಟತ್ತಿದ್ಲರಿ ಆಕಿ. ಹೆಂಗ ಮಾಡಿದ್ರಿ ನನ್ನ ಮಗ, ನಾವ್ ಕೇಳಾರ್ದ ಹೆಂಗ್ ಮಾಡಿದ್ರಿ ಅಂತ ಹೇಳಿ ಟಾರ್ಚರ್ ರೀ, ದಿನ ಟಾರ್ಚರ್. ವರದಕ್ಷಿಣೆ ಕೊಟ್ಟಿವ್ರಿ, ಬಂಗಾರ ಕೊಟ್ಟಿವಿ, ಬೆಳ್ಳಿ ಕೊಟ್ಟಿವಿ, 5 ತೊಲೆ ಬಂಗಾರ ಕೊಟ್ಟಿವಿ, ಅರ್ಧ ಕೆಜಿ ಬೆಳ್ಳಿ ಕೊಟ್ಟಿವಿ. ಇಷ್ಟೆಲ್ಲ ಕೊಟ್ಟರು ಟಾರ್ಚರ್ ಮಾಡ್ತೀನಮ್ಮ. MR ಮಾಡ್ತಿದ್ದೀನ್ರಿ. ನನಗೆ ಹೊಡೆದನ್ರಿ. ಎಲ್ಲಾರು ಪೊಲೀಸ್ ಸ್ಟೇಷನ್ದಾಗ ಇರ್ಲಿ ಅಂತ ಹೇಳಿ ಕಳಿಸಿದ್ರಿ. ಸ್ಥಿತಿ ಏನಿಲ್ರಿ, ಮನಸ್ಸಿ ಸೀರೆ ಹಚ್ಚಿಬಿಟ್ಟಿದ್ರಿ, ಕಾಲು ಮಡಿಚಿ ಎಲ್ಲ ರೆಡಿ ಮಾಡಿಬಿಟ್ಟಾರ್ರಿ. ರೆಡಿ ಮಾಡಿ ಊತ ಹಚ್ಚಿ ರೆಡಿ ಮಾಡಿಬಿಟ್ಟಿದ್ರಿ. ಬೆಡ್ರೂಮ್ದಾಗ ಕರ್ಕೊಂಡು ಹೋಗ್ಯಾರಿ. ಹೊಡೆದಾಗ ಈಗೇನು ತ್ರಾಸಾಗಿ ಏನಂದಳು, ಕುತ್ತಿಗಿಗಿಸ್ಬಿಟ್ಟ ನೋಡ್ರಿ. ಹೊರಗೆ ಹಾಕ್ಯಾರ್ರಿ. ನಮಗೆ 7:15 ಗೊತ್ತಾಗ್ಯದ್ರಿ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಈಗ ಏನಾಗ್ಬೇಕಂತಮ್ಮ? ಏನಾಗ್ಬೇಕಂತ? ಯಾರ್ಯಾರಿಗೆ ಹೊರಗೆ ಬಿಡೇ ಬಾಡದ್ರಿ. ತಾಯಿ ಮಗರಿಗೆ ಬಿಡಬಾರ್ದ್ರಿ. ನಮ್ಮ ಎದುರಿಗೆ ನಮ್ಗೆ ಜೋಡಿ ಕೊಲೆ ಮಾಡ್ತಾನಂತ ಹೇಳನ್ರಿ, ಬೆದರಿಕೆ ಹಾಕಕತ್ತನ್ರಿ. ಅಷ್ಟಾದ್ರೂ ಇರ್ಲಾಡೆ ಅಂತ ಪೊಲೀಸ್ ಸ್ಟೇಷನ್ದಾಗ ಸಂಧಾನ ಮಾಡಿ ಕಳಿಸಿದ್ರು. ನನ್ನ ಮಗಳು ಉಳಿಲಿಲ್ರಿ, ನಾ ಅವತ್ತು ಉಳಿಸ್ಕೊಂಡ್ರು ಉಳಿತಿದ್ಲು. ಜಾಬ್ ಬಿಡ. ಪೊಲೀಸ್ ಠಾಣೆ ರಾಯಚೂರಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ. ನಿನ್ನೆ ದಿನಾಂಕ 29/3/2026 ಸುಮಾರು 7:30 ಹಂಗೆ ಒಬ್ಬರು ವಿಕ್ಟಿಮ್ ವಿದ್ಯಾ ಅವರು ಮೃತಪಟ್ಟಿರುತ್ತಾರೆ. ಈ ಪ್ರಕರಣದಲ್ಲಿ ಸಾರಾಂಶ ಏನಂದರೆ, ವಿಕ್ಟಿಮ್ ಅವರು ಮತ್ತು ಅಕ್ಯೂಸ್ಡ್ ಮಂಜುನಾಥ್ ಇವ್ರದ್ದು ಮದುವೆ 2023 ಆಗುತ್ತಿದೆ. ತದನಂತರ ಅವರು ಡೌರಿಗೆ ಹರಾಸ್ಮೆಂಟ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ 3 ಇಯರ್ಸಿಂದ ಹರಾಸ್ಮೆಂಟ್ ನಡೀತಾ ಬರ್ತಾ ಇದೆ. ನಿನ್ನೆ ಅವರು ಇನ್ನೂ ಜಾಸ್ತಿ ಡಿಮ್ಯಾಂಡ್ ಮಾಡಿದ್ದಾರೆ. ತದನಂತರ ಇವರು ಮಧ್ಯಾಹ್ನ 1:15 ಗಂಟೆಗೆ ಅವರು ಊಟ ಮಾಡಿಕೊಂಡು ಮನೆಗೆ ಹೋಗಿರ್ತಾರೆ. ಸಾಯಂಕಾಲ ಈ ವಿಕ್ಟಿಮ್ ಅವರು ತಂದೆಗೆ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಫೋನ್ ಬರುತ್ತೆ ಅವರ ಮಗಳು ಸೂಸೈಡ್ ಮಾಡಿದ್ದಾಳೆ ಅಂತ. ಇದರ ಪ್ರಯುಕ್ತ ಅವರ ತಂದೆಯವರು ಕೇಸ್ ಕೊಟ್ಟಿರುತ್ತಾರೆ. ನಾವು ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಅಂಡರಲ್ಲಿ ಕೇಸ್ ದಾಖಲೆ ಮಾಡಿ ತನಿಖೆ ಮುಂದುವರಿತಿದೆ. ತನಿಖೆಯಲ್ಲಿ ಈಗಾಗಲೇ ಆರೋಪಿ ಮಂಜುನಾಥ್ ಅವರು ಸೆಕ್ಯೂರ್ ಆಗಿದ್ದಾರೆ. ಆ್ಯಂಡ್ ನೈಸರಿ ನಾವು ಎಲ್ಲ ಪಂಚನಾಮ ಮಾಡಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಆ್ಯಂಡ್ ತನಿಖೆಯನ್ನು ಮುಂದುವರಿಸುತ್ತೇವೆ. ಥ್ಯಾಂಕ್ ಯು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.